ನೋಡಿ, ಯಾರ್ಯಾರಿಗೆ ಪಥಸಂಚಲನ ಮಾಡಬೇಕು ಅಂತ RSS ದಿಂದ ಸ್ಫೂರ್ತಿ ಬಂದಿದೆ ಅವರೆಲ್ಲರಿಗೂ ಪಥಸಂಚಲನ ಮಾಡೋದಕ್ಕೆ ಸಂವಿಧಾನದ ಅಡಿಯಲ್ಲಿ ಹಕ್ಕಿದೆ. ಚಿತ್ತಾಪುರದಲ್ಲಿ ಸಂವಿಧಾನವನ್ನು ಸಸ್ಪೆಂಡ್ ಮಾಡಿ ಅವ್ರಿಗೆ ಬೇಕಿದ್ದಂಥ ಹುಕುಂನ ರೀತಿ ನಡೆಸೋದಕ್ಕೆ ಪ್ರಯತ್ನ ಆಯಿತು. ಹೈಕೋರ್ಟು ದೇಶ ನಡೆಯುವಂಥದ್ದು ಬಾಬಾ ಸಾಹೇಬರ ಸಂವಿಧಾನದ ಕೆಳಗಡೆ, ನಿಮ್ಮ ಹುಕುಂನ ಮೇಲಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿರುವಂಥ ಪಾಠ ಕಲಿಸಿದೆ. ಈ ಹಿಂದೆ ಕೂಡ SDPI ಮತ್ತು PFIನವರು ಕರಾವಳಿ ಭಾಗದಲ್ಲಿ RSSನಂತೆಯೇ ಪಥಸಂಚಲನ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡಿದರು. ಒಂದೆರಡು ವರ್ಷ ಮಾಡಿದ್ರು. ಇವತ್ತಿನ್ಯಾರೋ ಹೊರಟಿದ್ದಾರೆ ಪಥಸಂಚಲನ ಮಾಡಲಿ. RSSನ ಶಿಸ್ತು, RSSನ ಬದ್ಧತೆ, RSSನ ದೇಶಭಕ್ತಿಯಿಂದ ಪ್ರೇರಣೆಗೊಂಡು ಅದನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು ಅಂತ ಯಾರಿಗೇ ಆಸಕ್ತಿ ಇದ್ರೂ ಕೂಡ ಅವರಿಗೆ ನಮ್ಮ ಬೆಂಬಲ ಮತ್ತು ಸಹಕಾರ ಇರುತ್ತೆ. ನೋಡಿ, ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಸಾರ್ವಜನಿಕ ಸಾರಿಗೆ. ಈ ಟನಲ್ ಬಗ್ಗೆ ನಾನು ಹಿಂದೆ ಕೂಡ ಮಾತನಾಡಿದ್ದೀನಿ. ಇವತ್ತು ಅದನ್ನು ನಾನು ಮತ್ತೆ ವಿಸ್ತಾರವಾಗಿ ಹೇಳಿ ಡೈವರ್ಟ್ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಸಬ್ಜೆಕ್ಟ್ನ. ನಿಮ್ಮ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಎಕ್ಸ್ಪರ್ಟ್ ಕಮಿಟಿನೇ ನಿಮ್ಮ DPR ಸರಿ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 90% ಜನ ಓಡಾಡುವಂಥದ್ದು ಸಾರ್ವಜನಿಕ ಸಾರಿಗೆ, 10% ಜನರ ಹತ್ರ ಕಾರ್ ಇರೋವಂಥದ್ದು. ನೀವು 20,000 ಕೋಟಿ ರೂಪಾಯಿನ ಖರ್ಚು ಮಾಡಬೇಕಾಗಿರೋದು ಯಾರಿಗೋಸ್ಕರ? ಯಾರಿಗೆ ಖರ್ಚು ಮಾಡಕ್ಕೆ ಹೊರಟಿದ್ದೀರಿ? ಕಾರ್ ಇಟ್ಕೊಂಡಿರುವಂಥ ಶ್ರೀಮಂತರಿಗೆ ಮಾತ್ರ ನಾವು ರಸ್ತೆ ಮಾಡ್ತೀವಿ. ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡುವಂಥವ್ರಿಗೆ, ಮೆಟ್ರೋಲ್ ಓಡಾಡುವಂಥವ್ರಿಗೆ, ಬಸ್ಸಲ್ಲಿ ಓಡಾಡುವಂಥವ್ರಿಗೆ, ರಸ್ತೆಯಲ್ಲಿ ನಡ್ಕೊಂಡು ಓಡಾಡುವಂಥವ್ರಿಗೆ, ಆಟೋದಲ್ಲಿ ಓಡಾಡುವಂಥವ್ರಿಗೆ, ಇವ್ರಿಗೆ ಯಾರಿಗೂ ನಾವು ಕೆಲಸನೇ ಮಾಡಲ್ಲ, ಸರ್ಕಾರ ಅವ್ರಿಗೆ ಯಾರಿಗೂ ನಾವು ನೋಡೋದೇ ಇಲ್ಲ ಅಂತಂದ್ರೆ ಇದು ಆರ್ಥಿಕ ಅಸ್ಪೃಶ್ಯತೆ ಅಲ್ವಾ? ಇದು ನಾವು ಟನಲ್ ರೋಡನ್ನು ವಿರೋಧ ಮಾಡ್ತಾ ಇರುವಂಥದ್ದು ಸೈಂಟಿಫಿಕ್ ಕಾರಣಕ್ಕೋಸ್ಕರ. ಬೆಂಗಳೂರಿನ ಒಂದು ದೊಡ್ಡ ಆಸ್ತಿ ನಮ್ಮ ಲಾಲ್ಬಾಗು. ಅದರಲ್ಲಿ 6 ಎಕರೆ ಲಾಲ್ಬಾಗನ್ನು ನಾವು ಅಕ್ವೈರ್ ಮಾಡಿಕೊಂಡು ಟನಲ್ ರಸ್ತೆ ಮಾಡ್ತೀವಿ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಸರ್, ನಾನು ನಂಬರ್ ತಪ್ಪು ಹೇಳ್ತಾ ಇಲ್ಲ, ಎಷ್ಟೋ ಸತಿ ಆಶ್ಚರ್ಯ ಆಗ್ಬಿಡ್ತದೆ ಎಷ್ಟು ಹಳೇದು ಅಂತ. 3,000 ಕೋಟಿ ವರ್ಷ ಹಳೇದು, 3,000 ಮಿಲಿಯನ್ ಇಯರ್ಸ್ ಓಲ್ಡ್ ಲಾಲ್ಬಾಗ್ನಲ್ಲಿರುವಂತಹ ಒಂದು ಕಲ್ಲು, ಆ ಬಂಡೆ ಇದೆಯಲ್ಲ, ಅದು 3,000 ಕೋಟಿ ವರ್ಷದ ಹಳೆ ಒಂದು ಬಂಡೆ. ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅದು. ಬೇರೆ ದೇಶದಲ್ಲಿ ಇದ್ದಿದ್ರೆ ಅದನ್ನ ಒಂದು ದೊಡ್ಡ ಮಾನ್ಯುಮೆಂಟ್ ಆಗಿ ಮಾಡಿ ವಿದೇಶಿ ಜನರನ್ನ ಕರ್ಕೊಂಡು ಬಂದು ಅದನ್ನ ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಮಾಡಿರೋದು. ನಾವು ಅದನ್ನ ಒಡೆಯಕ್ಕೆ ಹೋಗ್ತಿದೀವಲ್ಲ, ಅದ್ರ ಮಧ್ಯದಲ್ಲಿ ನಾವು ಯಾವುದೇ ಸ್ಟಡಿ ಮಾಡದಲೆ, ಇಂಪ್ಯಾಕ್ಟ್ ಅನಾಲಿಸಿಸ್ ಮಾಡದಲೆ ನಾವು ಸುರಂಗ ತೋಡಕ್ಕೆ ಹೋಗ್ತಾ ಇದೀವಲ್ಲ ಅದ್ರ ಮಧ್ಯದಲ್ಲಿ. ಇದು ವೈಯಕ್ತಿಕವಾಗಿ ನಾವು ಟೀಕೆ ಮಾಡ್ತಾ ಇರೋದಲ್ಲ, ವಿಷಯಾಧಾರಿತವಾಗಿ ಟೀಕೆ ಮಾಡ್ತಾ ಇರೋದು. ಜನಕ್ಕೆ ನೀವು ಕನ್ವಿನ್ಸ್ ಮಾಡಿ ಇದು ಯಾಕೆ ಬೇಕು ಅಂತ. ಅದೇ ಲೈನ್ನಲ್ಲಿ ಮೆಟ್ರೋ ಬರ್ತಾ ಇದೆ, ನಿಮಗೆ ಟನಲ್ ಬಗೆಯುವಂಥದ್ದು, ಈ ಸುರಂಗ ಮಾಡುವಂಥದ್ದು ಯಾಕೆ ಬೇಕಿದೆ? ಹಠಕ್ ಬಿದ್ದು ಜನರು ವಿರೋಧ ಮಾಡಿ ನೀವು ಯಾಕೆ ಅದನ್ನ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಸರ್ಕಾರ ಕೆಲಸ ಮಾಡಬೇಕಾಗಿರೋದು ಜನಕ್ಕೇನು ಬೇಕೋ ಅದನ್ನ ಮಾಡೋದಿಕ್ಕೆ. ನಿಮಗೇನು ಬೇಕೋ ಅದನ್ನ ಮಾಡಿ ಜನರ ಮೇಲೆ ಹೇರಕ್ಕಲ್ಲ ಸರ್ಕಾರ ಇರುವಂಥದ್ದು. ನಾನು ಹಿಂದೆ ಕೂಡ ಸ್ಪಷ್ಟ ಮಾಡಿದ್ದೀನಿ, ಇವತ್ತು ಮತ್ತೆ ಹೇಳ್ತಾ ಇದ್ದೀನಿ, ಲಾಲ್ಬಾಗ್ನ 6 ಎಕರೆ ಅಲ್ಲ, ಲಾಲ್ಬಾಗ್ನ 6 ಇಂಚು ಜಾಗವನ್ನ ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ನಾವು ಯಾವ ಕಾರಣಕ್ಕೂ ಬಿಡೋದು. ಈಗ ಆನ್ಲೈನ್ ನಲ್ಲೇನೆ ಸಾರ್ವಜನಿಕರು ಶುರು ಮಾಡಿರುವಂತಹ ಪಿಟಿಷನ್ಗೆ ಸುಮಾರು 1 ಲಕ್ಷ ಜನ ಸೈನ್ ಮಾಡಿದ್ದಾರೆ. ನಾವು ಲಾಲ್ಬಾಗ್ನ ವಿಷಯ ಕುರಿತಾಗೂ ಕೂಡ ಬೆಂಗಳೂರು ದಕ್ಷಿಣದ ಎಲ್ಲ ಶಾಸಕರು, ಆ ಭಾಗದ ಎಲ್ಲ ಜನಪ್ರತಿನಿಧಿಗಳು ನಾವೆಲ್ಲರೂ ಒಟ್ಟಿಗೆ ಸೇರಿ ಸಭೆ ಕೂಡ ಮಾಡಿದ್ದೀವಿ. ಸರ್ಕಾರ ಅದರಲ್ಲಿ ಮುಂದುವರಿಯೋದಕ್ಕೆ ಹೋಯಿತು ಅಂತಂದ್ರೆ ಅದಕ್ಕೆ ನಾವು ಸರಿಯಾಗಿರುವಂಥ ಅದಕ್ಕೆ ಸಾರ್ವಜನಿಕ ಹೋರಾಟವನ್ನು ಕಟ್ತೀವಿ. ನಾನು ಕೂಡ ಒಂದು PIL ಫೈಲ್ ಮಾಡಿದೆ, ಅದು ಈ ವಾರ ಅಥವಾ ಮುಂದಿನ ವಾರ ಹೈಕೋರ್ಟ್ನಲ್ಲಿ ಹಿಯರಿಂಗಿಗೆ ಬರುವಂಥದ್ದಿದೆ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕಕ್ಕೆ 15,000 ಆಮೇಲೆ ಆರ್ಥಿಕ ದಿವಾಳಿ ಆಗಿದ್ರೆ ಗ್ಯಾರಂಟಿ ಯೋಜನೆಯಿಂದ ಇಡೀ ಭಾರತದಲ್ಲಿ ಕರ್ನಾಟಕ 3ನೇ ತರಹದ ಸ್ಥಾನಕ್ಕೆ ಹೋಗ್ತದೆ. ಇಂಥ ಕೆಟ್ಟ ಆಡಳಿತ, ಕೆಟ್ಟ ಸರ್ಕಾರ ಇದ್ದ ಮೇಲೂ ಕೂಡ ಕರ್ನಾಟಕದ ಜನರ ಪರಿಶ್ರಮದಿಂದಾಗಿ ಕರ್ನಾಟಕ ಇವತ್ತು ಮುಂದೆ ಹೋಗ್ತಾ ಇರುವಂಥದ್ದು. ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ, ನಿಮಗೆ ಆರ್ಥಿಕ ವಿಚಾರದಲ್ಲಿ ಇಷ್ಟು ಸ್ಪಷ್ಟತೆ ಇತ್ತು ಅಂತಂದ್ರೆ ನೀವು
ಒಂದು ಶ್ವೇತಪತ್ರವನ್ನು ಹೊರಡಿಸಿ, ಒಂದು ವೈಟ್ ಪೇಪರ್ನ ಹೊರಡಿಸಿ. ನೀವು ಆಡಳಿತಕ್ಕೆ ಬಂದಾದ ಮೇಲೆ ಕರ್ನಾಟಕ ಎಷ್ಟು ಹೆಚ್ಚು ಸಾಲ ಮಾಡ್ತು, ಈ ಸಾಲವನ್ನು ಕಟ್ಟಲಿಕ್ಕೆ ನಾವು ಬರ್ತಾ ಇರುವಂಥ ರೆವಿನ್ಯೂ ಅಲ್ಲಿ ನಾವು ಎಷ್ಟು ಬಡ್ಡಿ ಕಟ್ತಾ ಇದ್ದೀವಿ, ಈ ಹಿಂದಿನ ಸರ್ಕಾರಗಳಲ್ಲಿ ಎಷ್ಟು ಸಾಲ ಇತ್ತು, ಆಗ ನಾವೆಷ್ಟು ಬಡ್ಡಿ ಕಟ್ತಾ ಇದ್ವಿ, ಈಗ ಬಡ್ಡಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ಸಾಲದ ಹೊರೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ, ನೀವು ಮಾಡಿರುವಂಥ ಸಾಲದ ಹಣವನ್ನು ನೀವು ಯಾವುದಕ್ಕೆ ಉಪಯೋಗ ಮಾಡ್ತಾ ಇದ್ದೀರಿ. ಈಗ ನಾವು ವೈಯಕ್ತಿಕ ಸಾಲಗಳು ಮಾಡ್ತೀವಿ. ಈಗ ನೀವು ಒಂದು ಸಣ್ಣ ಮನೆದು ಉದಾಹರಣೆ ತಗೊಳ್ಳಿ. ರಾಜ್ಯಕ್ಕೂ ಮತ್ತು ಮನೆಗೂ ಭಾಳ ಏನು ವ್ಯತ್ಯಾಸ ಇರೋದಿಲ್ಲ ಆರ್ಥಿಕತೆಯಲ್ಲಿ. ಈಗ ನೀವು ಸಾಲ ಮಾಡಿ ನೀವು ಮನೆ ಕಟ್ಟಿದ್ರೆ ಅಥವಾ ಸೈಟ್ ಕೊಂಡ್ಕೊಂಡ್ರೆ ಅಥವಾ ಈ ರೀತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ 4 ವರ್ಷ ಬಿಟ್ಟರು 5 ವರ್ಷ ಬಿಟ್ಟರು ಮನೆ ಬೆಲೆ ಜಾಸ್ತಿ ಆಗಿರುತ್ತೆ, ಸೈಟ್ ಬೆಲೆ ಜಾಸ್ತಿ ಆಗಿರುತ್ತೆ. ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೀವು ಅದನ್ನು ಸಾಲ ಮಾಡಿಬಿಟ್ಟು ರೇಸ್ ಕೋರ್ಸಲ್ಲಿ ಹೋಗಿ ಜೂಜಾಡ್ಬಿಟ್ರೆ ಅಥವಾ ಅದನ್ನು ತೊಗೊಂಡು ಹೋಗ್ಬಿಟ್ಟು ಪಟಾಕಿ ತೊಗೊಂಡು ಉಡಾಯಿಸ್ಬಿಟ್ರೆ ಅಥವಾ ಒಂದೇ 4 ದಿವಸಕ್ಕೆ ಅದೊಂದು ವರ್ಲ್ಡ್ ಟೂರ್ ಹೋಗಿ ಬಂದ್ಬಿಡ್ತೀವಿ ಅಂತೇಳಿ ರೌಂಡ್ ಹೊಡ್ಕೊಂಡು ಬಂದುಬಿಟ್ರೆ ನಿಮ್ಮ ಹಣ ನಿಮ್ಮ ಹತ್ರ ಜಾಸ್ತಿ ಆಗುತ್ತೋ ಅಥವಾ ಕಳೆದು ಹೋಗುತ್ತೋ. ಕರ್ನಾಟಕದಲ್ಲಿ ಕಳೆದ 2.5-3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿರುವಂಥ ಸಾಲ ಯಾವುದಕ್ಕೋಸ್ಕರ ಉಪಯೋಗ ಆಯಿತು? ಹೊಸ ಮೆಟ್ರೋ ಮಾಡಿದ್ರ, ಹೊಸ ಫ್ಲೈಓವರ್ ಕಟ್ಟಿದ್ರ, ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ಯಾವುದಕ್ಕೆ ಉಪಯೋಗ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕರ್ನಾಟಕದಲ್ಲಿ 57-58 ಸಾವಿರ ಕೋಟಿ ಇದ್ದಿದ್ದು ಇವತ್ತು 50,000 49,000 ಕೋಟಿಗೆ ಇಳಿದಿದೆ. ಯಾವುದಾದ್ರೂ ಒಂದು ರಾಜ್ಯದ ಉದಾಹರಣೆ ತೋರಿಸಿ, ನಾವು ರಸ್ತೆ ಕಟ್ಟದಲೆ, ಫ್ಲೈಓವರ್ ಕಟ್ಟದಲೆ, ಬಿಲ್ಡಿಂಗ್ ಕಟ್ಟದಲೆ, ಮೆಟ್ರೋಗಳನ್ನು ನಾವು ಫಂಡಿಂಗ್ ಮಾಡದಲೆ, PRR ನಂತ ಯೋಜನೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇದ್ದಾರೆ. ಯಾಕೆ ದುಡ್ಡಿಲ್ಲ ನಿಮ್ಮ ಹತ್ರ? ಈ ಎಲ್ಲ ದುಡ್ಡನ್ನು ನೀವು ಅಲ್ಲಿಗೆ ಬಳಸ್ಬೋದಲ್ಲ. ರಾಜ್ಯದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿ, ಸಬ್ಸಿಡಿಗಳನ್ನು ಜಾಸ್ತಿ ಮಾಡಿ ಉದ್ಧಾರ ಆಗಿರುವಂಥ ಪ್ರಪಂಚದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ವಿಧಾನಸಭೆಯಲ್ಲಿ ಶ್ವೇತಪತ್ರವನ್ನು ಹೊರಡಿಸಲಿ, ವೈಟ್ ಪೇಪರ್ನ ಅವರು ರಿಲೀಸ್ ಮಾಡಲಿ, ರಾಜ್ಯದ ಜನತೆಗೆ ಸ್ಪಷ್ಟತೆಯನ್ನು ಅವ್ರು ಕೊಡಲಿ. ಎರಡು ಪ್ರಮುಖ ವಿಷಯ. ಒಂದು, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ನಮ್ಮ ತಂದೆ ಸಂಧ್ಯಾ ಕಾಲದಲ್ಲಿದ್ದಾರೆ. ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಇರಬೇಕು ಅನ್ನೋ ವಿಚಾರ. ಅದೇ ವಿಚಾರಕ್ಕೆ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ಗೆ ಕೊರತೆ ಇಲ್ಲ, ತುಂಬಾ ಜನ ಇಲ್ಲಿ. ನೋಡಿ, ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೆ ಇದೆ ಕಾಂಗ್ರೆಸ್ನಲ್ಲಿ. ನೀವು ನೋಡಿರ್ಬೋದು, ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ. ಇವತ್ತು ಯಾರು ಕೂತಿರ್ತಾರೆ, ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗುತ್ತೆ, ಅವರ ಕೂತ್ಕೊಳ್ಳೋದು, ಇವ್ರು ಕೂತ್ಕೊಳ್ಳೋದು. ಕಾಂಗ್ರೆಸ್ನಲ್ಲಿ ಈ ಮ್ಯೂಸಿಕಲ್ ಚೇರ್ ನಡೀತಾನೇ ಇದೆ ಕಳೆದ 3 ವರ್ಷದಿಂದ. ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ. ಈ ಗ್ರಹಣದಿಂದ ಮುಕ್ತಿ ಆದಮೇಲೆ ಕರ್ನಾಟಕಕ್ಕೆ, ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ. ಸೊ ಇವ್ರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ. ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್. ಮುಂದೆ ಸರ್ಕಾರದ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂಥದ್ದು ಬಿಜೆಪಿ ಆಡಳಿತದಲ್ಲೇನೆ. ಇದನ್ನ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀವಿ. ಹಾಗೆ ಮೊನ್ನೆ ಮಹಾರಾಷ್ಟ್ರಕ್ಕೆ ರಿಲೀಫ್ ಫಂಡ್ ರಿಲೀಸ್ ಆಗಿದೆ, ಅದೇ ವಿಚಾರ ಜಾಸ್ತಿ ಆಗಿದೆ. ಕರ್ನಾಟಕ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ. ಯಾವ ಎಂಪಿಗಳು ಇದ್ರ ಬಗ್ಗೆ ಒಂದು ಸೆಕೆಂಡ್, ಏನು ಗುರುತರವಾಗಿರ್ತಕ್ಕಂಥ ಒಂದು ಯೋಜನೆ ತಂದಿಲ್ಲ ನೋಡಿ. ಎಲ್ಲ ಒಂದು ನಿಮಿಷ, ನಾನು ಈ ಹಿಂದೆ ಕೂಡ ಹಲವಾರು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡಿ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನು, ಕರ್ನಾಟಕದ ಬಿಜೆಪಿಯ ಸಂಸದರುಗಳ ಕೊಡುಗೆ ಏನು ಅನ್ನೋದನ್ನು ನಾವು ಬಹಳ ಸತಿ ಹೇಳಿದ್ದೀವಿ. ಇವತ್ತು ಅವ್ರು ಪ್ರಶ್ನೆ ಕೇಳಿದ್ದಾರೆ ಅಂದಿದ ತಕ್ಷಣದಲ್ಲಿ ಬಂದು ನಿಂತ್ಕೊಂಡು ರಿಪೋರ್ಟ್ ಕಾರ್ಡನ್ನು ಒಪ್ಪಿಸುವಂಥ ಕೆಲಸಕ್ಕೆ ನಾನು ಇವತ್ತು ಹೋಗೋದಿಲ್ಲ. ಅದಕ್ಕೆ ಇನ್ನೊಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ, ನಿಮ್ಮ ಮುಖಾಂತರ ಬಹಳ ವಿಷಯಗಳನ್ನು ಮತ್ತೆ ಜನಕ್ಕೆ ತಲುಪಿಸ್ತೀವಿ. ಆದರೆ ಇವತ್ತು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳೋದಕ್ಕೆ ನಾವು ಈಗ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋವಂಥದ್ದು. 2300 ರೈತರು ತೀರ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ನಿಮ್ಮ ಆಡಳಿತದಲ್ಲಿ ತಾನೇ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು, ಮೋದಿಯವರು.
ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ, ಇದಕ್ಕೆ ಕಾರಣ ನೀವೋ ಮೋದಿಯವರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ, ರಸ್ತೆಯಲ್ಲಿ ಕಷದ ರಾಶಿ ಎತ್ತಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ, ಇದಕ್ಕೆ ನೀವು ಕಾರಣನೋ ಮೋದಿಯವ್ರ ಕಾರಣನೋ? $15 ಬಿಲಿಯನ್ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತಿತ್ತು ಯೋಚನೆ ಮಾಡಿ. ಗೂಗಲ್ನ ಸೆಂಟರ್ ಬೆಂಗಳೂರಿಗೆ ಬಂದಿದ್ದೀರಿ, ಕರ್ನಾಟಕಕ್ಕೆ ಬಂದಿದ್ದೀರಿ. ಇದು ಆಂಧ್ರ ಪ್ರದೇಶಕ್ಕೆ ಹೋಯ್ತಾರ ನಿಮ್ಮ ಆಡಳಿತದಿಂದ ಭಯಭೀತರಾಗಿ ಅಲ್ಲಿಗೆ ಹೋದ್ರಲ್ಲ, ಇದಕ್ಕೆ ಕಾರಣ ನೀವೋ ಮೋದಿಯವರು. ಸರ್ಕಾರಿ ನೌಕರರಿಗೆ ಸಂಬಳ ಕರೆಕ್ಟಾಗಿ ಟೈಮಿಗೆ ಕೊಡಬೇಡಿ ಅಂತ ಮೋದಿಯವ್ರು ಬಂದು ಹೇಳಿದಾರೇನ್ರಿ ನಿಮ್ಗೆ? ನಿಮ್ಗೆ ಸರ್ಕಾರ ತಾನೇ ಕೊಡಬೇಕಾಗಿರೋದು. KSRTC BMTC ನೌಕರರಿಗೆ ಕರೆಕ್ಟಾಗಿ ಸಂಬಳ ಕೊಡಬೇಡಿ ಅಂತ ಯಾರು ಹೇಳಿರೋದು? ಮೋದಿಯವ್ರು ಬಂದು ನಿಮ್ಗೆ ಏನಾರು ತಡೀತಾ ಇದಾರಾ? ಎಲ್ಲಿ ಕೊಟ್ಬಿಡ್ತೀರಾ ನಿಮಗೆ ಅಂತ? ನಿಮಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ. ಇದು ಕುಣಿಯಕ್ಕಾಗ್ದಲ್ಲಿರೋರು ನೆಲ ಡೊಂಕು ಅಂದ್ರಂತೆ ಅಂದ ರೀತಿ ಇವ್ರಿಗೆ ಆಡಳಿತ ಕರೆಕ್ಟಾಗಿ ಮಾಡೋಕ್ಕಾಗ್ದಲೆ ಮೋದಿಯವರಿಗೆ ಬೆಟ್ಟು ತೋರಿಸುವಂಥ ಈ ಚಾಳಿ ಇವತ್ತಿಗೆ ನಿಲ್ಲಬೇಕು. ರಾಜ್ಯದ ಸಂಸದರು ಕರ್ನಾಟಕದ ವಿಚಾರ ಬಂದಾಗ ಅವರು ಬಿಜೆಪಿಯವರು ಇರ್ಬೋದು, ಬೇರೆ ಎಲ್ಲ ಪಕ್ಷದವರು ಇರ್ಬೋದು, ಕರ್ನಾಟಕದ ಪರವಾಗಿ ನಾವು ನಿಂತಿದ್ದೀವಿ. ನಾವು ಮುಂದೆ ಕೂಡ ಕರ್ನಾಟಕದ ಅಸ್ಮಿತೆ, ಗೌರವ, ನಾಡು, ಈ ನೆಲ, ಭಾಷೆಗಳ ವಿಷಯ ಬಂತಂದಾಗ ಒಂದು ಇಂಚು ಕೂಡ ಕಾಂಪ್ರಮೈಸ್ ಆಗದಲ್ಲೇ ಕರ್ನಾಟಕದ ಪರವಾಗಿ ನಿಲ್ಲುವಂಥದ್ದು ಬಿಜೆಪಿಯ ಸಂಸ್ಕೃತಿ. ನಾವು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.